ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಪೇಪರ್ ದೋಸೆ ಮಾಡ್ತಾ ಇದ್ದೀನಿ. ಬಟರ್ ಪೇಪರ್ ದೋಸೆ, ಬೆಣ್ಣೆ ಪೇಪರ್ ದೋಸೆ. ಇದನ್ನು ನಾನು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುತ್ತೆ. ಪೇಪರ್ ದೋಸೆ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ಮೊದಲಿಗೆ ನಾನು ದೋಸೆ ಅಕ್ಕಿ ತಗೊಂಡಿದ್ದೀನಿ 3 ಗ್ಲಾಸ್ ಅಷ್ಟು. ಈ ಗ್ಲಾಸ್ ಮೆಷರ್ಮೆಂಟ್ ಅಲ್ಲಿ 3 ಗ್ಲಾಸ್ ಅಷ್ಟು. ಸೇಮ್ ಗ್ಲಾಸ್ ಮೆಷರ್ಮೆಂಟ್ ಅಲ್ಲಿ ಉದ್ದಿನ ಬೇಳೆ 1 ಗ್ಲಾಸ್. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ನಾನು ಎಲ್ಲ ಒಟ್ಟಿಗೆ ಹಾಕಿ ನೆನೆಸ್ಕೋತಾ ಇದ್ದೀನಿ. ಕೊನೆಗೆ ರುಬ್ಬವಾಗ ಎಲ್ಲ ಒಟ್ಟಿಗೆ ರುಬ್ಕೊಳ್ತೀವಲ್ಲ, ಅದಕ್ಕೋಸ್ಕರ. ಮೆಂತ್ಯ 1 ಟೇಬಲ್ ಸ್ಪೂನ್ ಅಷ್ಟು. ಕಡಲೆಬೇಳೆ ತಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಈಗ ನಾವು 1-2 ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ನಾನು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ 2 ಸತಿ ತೊಳೆದಿಟ್ಟಿದ್ದೀನಿ. ಇದನ್ನು ನಾವು ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ಸುಮಾರು 10 ಗಂಟೆ ನೆನೆಸಕ್ಕೆ ಬಿಟ್ಬಿಡಿ. ಅಕ್ಕಿ, ಮೆಂತ್ಯ ಎಲ್ಲ ಮೆತ್ತಗಾಗ್ಬಿಡತ್ತೆ. ಆಮೇಲೆ ಗ್ರೈಂಡರಲ್ಲಿ ಅಥವಾ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ತುಂಬಾ ಸುಲಭ. ಈಗ ಮೊದಲು 8-10 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡೋಣ. ಹೀಗೆ ಓಪನ್ ಆಗಿ ಇಡಬೇಡಿ, ಮುಚ್ಚಿಟ್ಬಿಡೋಣ. ಈಗ ನಾನು ಸುಮಾರು ಇದು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯನ ಸುಮಾರು 8-10 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಇವಾಗ ನಾನೆಲ್ಲ ಚೆನ್ನಾಗಿ ರುಬ್ಕೊಂಡಿದ್ದ ಮಿಶ್ರಣನ ನಾವು ದೊಡ್ಡ ಪಾತ್ರೆಯಲ್ಲಿ ಹಾಕೊಳ್ಳೋಣ. ಯಾಕಂದರೆ ಹುಳಿ ಬಂದು ಉಕ್ಕು ಬಂದರೆ ಹೊರಗಡೆ ಚೆಲ್ಲೋಗುತ್ತೆ. ಇದನ್ನು ನಾವು ಸುಮಾರು ಮಿನಿಮಮ್ ಅಂದರೆ 10-12 ಗಂಟೆಗಳ ಕಾಲ ಹೊರಗಡೆ ಇಡಬೇಕು. ಆವಾಗಲೇ ದೋಸೆ ಅಥವಾ ಯಾವ್ದು ಮಾಡ್ತೀವಲ್ಲ ಅದು ಕರೆಕ್ಟಾಗಿ ಬರೋದು. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಮಿನಿಮಮ್ ಅಂದರೆ 10-12 ಗಂಟೆಗಳ ಕಾಲ ನೆನಿಬೇಕು. ಈಗ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ನಾನು ಸುಮಾರು 10-12 ಗಂಟೆಗಳ ಕಾಲ ಹೊರಗಡೆ ಇಟ್ಟಿದ್ದೆ. ಚಳಿಗಾಲ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಹೊರಗಡೆ ಇಡೋ ಅವಶ್ಯಕತೆ ಬರುತ್ತೆ. ಹುಳಿ ಬಂದ್ರೇ ದೋಸೆ, ಇಡ್ಲಿ ಅಥವಾ ಏನು ಮಾಡಿದ್ರೂ ಚೆನ್ನಾಗಿ ಬರೋದು. ಫರ್ಮೆಂಟೇಷನ್ ಚೆನ್ನಾಗಿರಬೇಕು. ಈಗ ನಾನು ಪೇಪರ್ ದೋಸೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟಷ್ಟೇ ತೊಗೊಂಡಿದ್ದೀನಿ. ಯಾಕಂದರೆ ಎಲ್ಲ ಹಿಟ್ಟಿಗೂ ಉಪ್ಪು ಸೇರಿಸ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ. ನಾನು ಅದಕ್ಕೆ ಯಾವಾಗಲೂ ಏನು ಮಾಡ್ತೀನಿ, ದಿನ ನನಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಅದಕ್ಕೆ ಉಪ್ಪು ಸೇರಿಸ್ತೀನಿ. ಇದರಿಂದ ಜಾಸ್ತಿ ಹುಳಿನೂ ಬರೋದಿಲ್ಲ, ಹಿಟ್ಟು ಕೂಡ ಕೆಡೋದಿಲ್ಲ. ಈಗ ನಾನು ದೋಸೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಈಗ ಉಪ್ಪು ಜೊತೆಗೆ ಪೇಪರ್ ದೋಸೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಬರೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ತೊಗೊಂಡಿದ್ದೀನಲ್ಲ, ಇದರಲ್ಲಿ 4 ದೋಸೆ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1-1.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಸ್ವಲ್ಪ ನೀರಲ್ಲಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ಈ ಹಿಟ್ಟಿಗೆ ಸೇರಿಸೋದ್ರಿಂದ ಪೇಪರ್ ದೋಸೆ ತುಂಬ ಕ್ರಿಸ್ಪಿಯಾಗಿ ಕಲರ್ಫುಲ್ಲು, ತುಂಬ ಕಲರಾಗಿ ಚೆನ್ನಾಗಿ ಬರುತ್ತೆ. ಈಗ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಜಾಸ್ತಿ ಬೇಡ. ಸ್ವಲ್ಪ ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಈಗ ನಾವು ಪೇಪರ್ ದೋಸೆ ಮಾಡ್ತೀವಲ್ಲ, ಅವಾಗ ನಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲ ಹಿಟ್ಟಿಗೂ ಸೇರ್ಸಕ್ಕೆ ಹೋಗಬೇಡಿ. ಈಗ ಕಡಲೆ ಹಿಟ್ಟು ಕಲಿಸ್ಕೊಂಡ ನಂತರ ದೋಸೆ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಬೇಕು. ಈಗ ದೋಸೆ ಮಾಡೋಕ್ಕೆ ಹಿಟ್ಟು ತಯಾರಾಗಿದೆ. ಹೆಂಚಿಟ್ಕೊಳ್ಳೋಣ. ಆಮೇಲೆ ನಾನು ಇದು ದೋಸೆ ಮಾಡೋದಕ್ಕೆ ಎಣ್ಣೆ ಉಪಯೋಗಿಸ್ತಾ ಇಲ್ಲ, ಬಟರ್ ಅಥವಾ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈರುಳ್ಳಿಯಲ್ಲಿ ಸವರೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಬೆಣ್ಣೆ ಕರಗದ ಮೇಲೆ ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.